ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಸೊ ನಾನು ಮುಂದುವರಿಯೋಕ್ಕಿಂತ ಮುಂಚೆ ನನ್ನ ಅಗೇನ್ ರಿಕ್ವೆಸ್ಟ್, ನಿಮಗೆಲ್ಲ ವಿಡಿಯೋನ ಕೊನೆಯವರೆಗೆ ನೋಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಪಾಯಿಂಟ್ಸ್ ಹೇಳಬೇಕು ಅಂತಂದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ವಿಡಿಯೋ ಯೂಸ್ ಆಗುತ್ತೆ ಅಂದರೆ ನೀವು ವಿಡಿಯೋನ ಶೇರು ಮಾಡಬಹುದು. ಇನ್ನು ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ, ಇವತ್ತಿನ ದಿನ 7th ಆಗಸ್ಟ್ ವೀಕ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಇಂದನೇ ವೀಕ್ ಆಗಿ ಇತ್ತು. ಕಾರಣ, ನಿನ್ನೆ ದಿನ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಪ್ರೆಸಿಡೆಂಟ್ ಟ್ರಂಪ್ ಭಾರತದ ಮೇಲೆ ಅಡಿಷನಲ್ 25% ತಾರೀಫ್ನ ಹೇಳಿದ್ದಾರೆ. ಸೊ ಆಲ್ರೆಡಿ ಮುಂಚೆ ಭಾರತದ ಮೇಲೆ 25% ತಾರೀಫ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಅದ್ರ ಜೊತೆಗೆ ಈಗ ಭಾರತ ರಷ್ಯಾ ಜೊತೆಗೆ ಪೆಟ್ರೋಲಿಯಂ ಹಾಗೂ ಮಿಲಿಟರಿ ಪ್ರಾಡಕ್ಟ್ಸ್ ಬಗ್ಗೆ ವ್ಯವಹಾರ ಇಟ್ಕೊಂಡಿದ್ದಕ್ಕಾಗಿ ಈಗ ಭಾರತದ ಮೇಲೆ ಅಡಿಷನಲ್ 25% ತಾರೀಫ್ನ ಹೇಳಿದ್ದಾರೆ. ಟೋಟಲ್ ಆಗಿ 50%. ಸೊ ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಹೇಳಿದ್ದು, ನಿಫ್ಟಿ 24,600 ಕೆಳಗಡೆ ಕ್ಲೋಸ್ ಆಗಿದ್ದಕ್ಕಾಗಿ ಮಾರ್ಕೆಟ್ ಬೇರಿಶ್ ಆಗಿದೆ. ಸೊ ನಿಫ್ಟಿ 24,600 ಕೆಳಗಡೆ ಇರೋವರೆಗೂ ನಿಫ್ಟಿ 24,400 ಮೊದಲನೇ ಟಾರ್ಗೆಟ್, ಅದನ್ನು ಬ್ರೇಕ್ ಆದರೆ ಟುವರ್ಡ್ಸ್ 24,500 ಕಡೆ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಗೆಟಿವ್ ಡೇಟಾ ಜೊತೆಗೆ ಟ್ರಂಪ್ ಅನೌನ್ಸ್ಮೆಂಟ್ ಮಾಡಿರೋ ತಾರೀಫಿಂದ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ನಲ್ಲೇ ಕರೆಕ್ಷನ್ ಕಾಣೋಕೆ ಶುರು ಆಯಿತು. ಸ್ಟಾರ್ಟಿಂಗ್ ಆಫ್ ದ ಡೇ ಫಸ್ಟ್ 1 hour ಅಲ್ಲಿ ನಿಫ್ಟಿ 24,400ನ ಕೂಡ ಟೆಸ್ಟ್ ಮಾಡ್ತು. ಸೊ ಅಲ್ಲಿಂದ ಕನ್ಸಲ್ಟೇಷನ್ ಆಗಿ ಒಂದು ಕ್ಷಣದಲ್ಲಿ 24,400ನ ಕೂಡ ಅರೌಂಡ್ 130 ಕೆಳಗಡೆ ಬ್ರೇಕ್ ಆಗಿತ್ತು. ಅಲ್ಲಿಂದ ಇಮಿಡಿಯೇಟ್ ಆಗಿ ನಿಯರ್ಲಿ 300 ಪಾಯಿಂಟ್ಸ್ ರಿಕವರಿ ದಿನದ ಕೊನೆಯವರೆಗೆ ನಿಫ್ಟಿ ಕಂಡು ನಿಯರ್ 24,600 ಹತ್ರ ಬಂದು ಕ್ಲೋಸಿಂಗ್ನ ಕಾಣ್ತು. ಸೊ ಈ ರಿಕವರಿ ಓನ್ಲಿ ಎಕ್ಸ್ಪೈರಿ ರಿಕವರಿನ ಅಂತ ನೋಡಿದ್ರೆ, ಇದು ಓನ್ಲಿ ಎಕ್ಸ್ಪೈರಿ ರಿಕವರಿ ಅಲ್ಲ. ನೀವೇನಾದರೂ ನಿಕ್ಕೆ ಜಪಾನ್ ಇಂಡೆಕ್ಸ್ನ ನೋಡಿದ್ರೆ ಅದರಲ್ಲಿ ಕೂಡ ಸೆಕೆಂಡ್ ಹಾಫಲ್ಲಿ ಆಫ್ಟರ್ 130 ಒಂದು ಒಳ್ಳೆ ರಿಕವರಿ ಬಂದಿದೆ. ಇನ್ನು US ಮಾರ್ಕೆಟ್, US ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ಕೂಡ ಅಲ್ಲಿ ಒಂದು ಒಳ್ಳೆ ರಿಕವರಿ ಬಂದಿದೆ. ಇನ್ನು ಸೆಕೆಂಡ್ ಹಾಫಲ್ಲಿ ಆಫ್ಟರ್ 12:30 UK DAX ಇಂಡೆಕ್ಸ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಕೂಡ ಓಪನಿಂಗ್ ಇಂದನೇ ಒಂದು ಒಳ್ಳೆ ರಿಕವರಿ ಬಂದಿದೆ. ಹಾಗಾಗಿ ಭಾರತದಲ್ಲಿ ಬಂದ ರಿಕವರಿ ಓನ್ಲಿ ಶಾರ್ಟ್ ಕವರಿಂಗ್ ಅಲ್ಲದೆ ಪಾಸಿಟಿವ್ ಮೂಮೆಂಟಮ್ ಇತ್ತು ಅಂತ ನಾವು ಹೇಳ್ಬೋದು. ಈಗ ನಿಫ್ಟಿ 24,600 ಹತ್ರ ಬಂದು ಕ್ಲೋಸಿಂಗ್ನ ಕಂಡಿದೆ. ಸೊ ಈ ಕ್ಲೋಸಿಂಗ್ ನಂತರ ನಾಳೆ ದಿನ 8th ಆಗಸ್ಟ್ ಶುಕ್ರವಾರದ ದಿನ ನಮಗೆ ನಿಫ್ಟಿಗೆ ಸಪೋರ್ಟ್ ಅಂತ ಬರೋದು 24,450 ಇಂದ 500 ಲೆವೆಲ್. ಸೊ ನಿಫ್ಟಿ 24,450 ಇಂದ 500 ಲೆವೆಲ್ ಇರೋವರೆಗೂ ನಾವು ಬೈ ಅಂಡ್ ಡಿಪ್ಸ್ ಆಗಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ನಿಫ್ಟಿ ಅಗೇನ್ 24,650 ಮೇಲೆ ಹೋದ್ರೆ ಕೂಡ ನಾವು ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇವತ್ತಿನ ರಿಕವರಿ ಪಾಸಿಟಿವ್ ಆಗಿರೋ ಕಾರಣ ಈ ರೀತಿ ನಾವು ಲಾಂಗ್ ಸೈಡ್ ಅಲ್ಲಿ ಪಾಸಿಟಿವ್ ಆಗಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ನಿಫ್ಟಿ 24,450 ಕೆಳಗಡೆ ಯಾವುದೇ ದಿನ ಕ್ಲೋಸಿಂಗ್ ಕಾಣ್ತು ಅಂತಂದ್ರೆ ಅಗೇನ್ ನಿಫ್ಟಿ ಬಿಯರಿಶ್ ಆಗುತ್ತೆ. ನಾವು ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಸೊ ನಾನು ಹೇಳ್ತಿರೋ ಲೆವೆಲ್ಸ್ ಪಾಯಿಂಟ್ಸ್ ಅದು ನನ್ನ ಅನಾಲಿಸಿಸ್. ಸೊ ನೀವು ಕೂಡ ನಿಮ್ಮ ಕಡೆಯಿಂದ ಅನಾಲಿಸಿಸ್ ಮಾಡಿ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಯಾರಾದ್ರೂ ಇದ್ರೆ ಅವ್ರ ಹತ್ರ ಸಜೆಷನ್ ತಗೊಂಡು ನೀವು ಪೊಸಿಷನ್ ತೊಗೊಳಕ್ಕೆ ನೋಡಿ. ನಾನು ಹೇಳಿರೋ ಪಾಯಿಂಟ್ಸ್ ಜಸ್ಟ್ ಎಜುಕೇಶನಲ್ ಪರ್ಪಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.